ಅಲ್ರಿ, ಏನು ಮಾಡ್ತಿದೆ ಕೆ ಪಿ ಎಸ್ ಸಿ? ಹೊಟ್ಟೆಗೆ ಏನು ತಿನ್ನುತ್ತೆ? ಇಷ್ಟು ಜನ ಹೋರಾಡ್ತಿದ್ದಾರೆ ಪಾಪ, ಇಷ್ಟು ಜನ ಕನ್ನಡಿಗರ ಅನ್ಯಾಯ ಆಗ್ತಿದೆ. ಕನ್ನಡಿಗರು ಅಷ್ಟೇ ಅಲ್ಲ ಸ್ವಾಮಿ, ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳು ಕೂಡ ಅನ್ಯಾಯ ಆಗ್ತಿದೆ. ಇಂಗ್ಲೀಷ್ ಮೀಡಿಯಮ್ಮು, ಕನ್ನಡ ಮೀಡಿಯಮ್ಮು ಎಲ್ಲರಿಗೂ ಅನ್ಯಾಯ ಆಗ್ತಿದೆ. ಅನ್ಯಾಯ ಆಗ್ತಿರೋದು ಯಾರಿಗೆ? ಕಷ್ಟಪಟ್ಟು ಓದೋರಿಗೆ, ಎಲ್ಲೋ ಲಂಚ ಕೊಟ್ಟು ಪಾಸಾದವ್ರಿಗಲ್ಲ. ತುಂಬ ಜನ ಲಂಚ ಕೊಟ್ಟು ಪಾಸಾಗಿದ್ದಾರೆ ಸ್ನೇಹಿತರೆ. ಲಂಚಕ್ಕೆ ಅವಕಾಶ ಇದೆ, ನಮ್ಮ ಕೆ ಪಿ ಎಸ್ ಸಿಯಲ್ಲಿ ಅವಕಾಶ ಇದೆ, ವಿಲೇಜ್ ಅಕೌಂಟೆಂಟಲ್ಲಿ ಅವಕಾಶ ಇದೆ, ಪಿ ಎಸ್ ಐ ಅಕ್ರಮದಲ್ಲಿ ಅವಕಾಶ ಇದೆ ಸ್ನೇಹಿತರೆ. ಈ ನಮ್ಮ ಸ್ಟೇಟ್ ಜಾಬ್ಸ್ ಏನೋ ಬರ್ತಾವಲ್ಲ, ಸೆಂಟ್ರಲ್ ಆಲ್ಮೋಸ್ಟ್ ಆಲ್ ಕಮ್ಮಿ. ಬಟ್ ಸ್ಟೇಟ್ ಜಾಬಲ್ಲಿ ನೀವು ಏನಾದ್ರು ಅಕಸ್ಮಾತ್ ಸ್ಟಡಿಯನ್ನು ಮಾಡ್ತಿದ್ರೆ ನೀವು ಗ್ಯಾರಂಟಿ ಇಲ್ಲ ಸ್ನೇಹಿತರೆ. ಯಾವಾಗ ನೀವು ನಿಮ್ಮ ಒಂದು ತಾಳ್ಮೆನ ಕಳ್ಕೊತಿರೋ ಅಥವಾ ನೀವು ಯಾವಾಗ ಸೂಸೈಡ್ ಮಾಡ್ಕೊತಿರೋ ಅದು ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ. ಯಾಕಂದರೆ ಇದು ಅಂಥ ಕೆ ಪಿ ಎಸ್ ಸಿ ಎಕ್ಸಾಮ್ ಆಗಿರ್ಬೋದು, ಅಥವಾ ಇದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮು, ಇದು ಕೆ ಎ ಎಸ್ ಎಕ್ಸಾಮು, ಇವೆಲ್ಲ ಏನು ಬರ್ತಾವಲ್ಲ ಸ್ಟೇಟ್ ಎಕ್ಸಾಮು, ಇದು ತುಂಬ ಅಂದರೆ ತುಂಬ ಸ್ಕ್ಯಾಮ್ಗಳು ಮಾಡ್ತಿದ್ದಾವೆ ಸ್ನೇಹಿತರೆ. ತುಂಬ ಸ್ಕ್ಯಾಮ್ ಮಾಡ್ತಿದ್ದಾವೆ. ಇದ್ರ ಬಗ್ಗೆ ಧ್ವನಿ ಎತ್ತಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಎತ್ತುವಂಥ ಪರಿಸ್ಥಿತಿ ಬಂದಿದೆ. ನಾನು ಆಲ್ರೆಡಿ ಒಂದು ವಾರದ ಹಿಂದೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಕೆ ಪಿ ಎಸ್ ಸಿ ರಿಲೇಟೆಡು. ಅದಕ್ಕೆ ಯಾರೂ ಜನ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡಿಲ್ಲ ನೀವು. ಬಟ್ ಇರಲಿ, ಪರವಾಗಿಲ್ಲ. ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಸ್ನೇಹಿತರೆ ನನಗೆ. ಮತ್ತೆ ಎಡ್ವಟ್ ಆಗ್ತಾನೇ ಇದೆ. ಕೆ ಪಿ ಎಸ್ ಸಿ ಕರ್ಮಕಾಂಡನೆ ಅಂತ ಹೇಳ್ಬೋದು. ಇದು ಏನು ತಿನ್ನುತ್ತೆ, ಏನಿಲ್ಲೋ ಹೊಟ್ಟೆಗೆ, ಏನೂ ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ವಿದ್ಯಾರ್ಥಿಗಳ ಜೊತೆಗೆ ತುಂಬ ಮಿಸ್ಬಿಹೇವ್ ಮಾಡ್ತಿದೆ. ವಿದ್ಯಾರ್ಥಿಗಳು ಜೀವನ ಜೊತೆ ಚೆಲ್ಲಾಟ ಆಡ್ತಿದೆ ಸ್ನೇಹಿತರೆ, ಚೆಲ್ಲಾಟ ಆಡ್ತಿದೆ. ಕೆ ಪಿ ಎಸ್ ಸಿ ಬಗ್ಗೆ ಎಂಥ ಒಂದು ಪ್ರತಿಷ್ಠಿತ ಪರೀಕ್ಷೆ ಇದು ಸ್ನೇಹಿತರೆ. ಎಂಥ ಜವಾಬ್ದಾರಿಯುತ ಪರ್ಸನ್ ಇರಬೇಕಲ್ಲಿ. ಎಲ್ಲಿಂದಲೋ ಬಂದಂತಹ ಪರ್ಸನ್ಗಳಿರ್ತವೆ. ನಮ್ಮ ಕನ್ನಡದ ಬಗ್ಗೆ ಅಭಿಮಾನ ಇರಲ್ಲ, ಗೌರವ ಇರಲ್ಲ, ನಮ್ಮ ಕರ್ನಾಟಕದಿಂದ ಇರುವಂಥ ವ್ಯಕ್ತಿನೇ ಇರಲ್ಲ ಅಲ್ಲಿ. ಎಲ್ಲಿಂದನೋ ಬಂದಿರ್ತಾರೋ, ಏನೇನೋ ಮಾಡ್ತಿರ್ತಾರೆ. ಸದ್ಯಕ್ಕೆ ಸಾಲದೆ ಗೂಗಲ್ ಟ್ರಾನ್ಸ್ಲೇಷನ್ ಮಾಡ್ತಾರೆ. ಅದು ಸ್ಟೇಟ್ ಅಸೆಂಬ್ಲಿ ಹೋಗಿ ಏನೇನೋ ಮಾಡೋದು. ಕೀ ಆನ್ಸರ್ ಪ್ರಕಟ ಮಾಡಿದಾಗ ನೋಡಿ ಸ್ನೇಹಿತರೆ, ನಿಮ್ಗೆ ತೋರಿಸ್ತೀನಿ ಇಲ್ಲಿ. ಇದು ಕೀ ಆನ್ಸರ್ ಪ್ರಕಟ ಮಾಡಿದ್ರು ಮೊನ್ನೆ, ನೋಡ್ಬೋದು ನೀವು ಇಲ್ಲಿ. ತಾತ್ಕಾಲಿಕ ಕೀ ಆನ್ಸರ್ ಏನಾಯ್ತು ಇಲ್ಲಿ? 13 ಕ್ವಶನ್ ಗ್ರೇಸ್. ಹೊಟ್ಟೆಗೆ ಏನು ತಿಂತೀರಾ? ನಿಮ್ಮ ಕೆ ಪಿ ಎಸ್ ಸಿಯವರಿಗೆ ಬರೀ ಎಲ್ಲರೂ ಉಗಿತಿರ್ತಾರೆ ಸ್ನೇಹಿತರೆ, ಎಲ್ಲರೂ ಚೀಮಾರಿ ಆಗ್ತಿರ್ತಾರೆ. ಒಬ್ಬರು ಉಳಿದಿಲ್ಲ ಕೆ ಪಿ ಎಸ್ ಸಿ ಅವ್ರಿಗೆ ಚೀಮಾರಿ ಆಗ್ಲಾರ್ದವರು. ನೀವು ನೋಡ್ಬೋದು ಸ್ನೇಹಿತರೆ, ಟ್ವಿಟರಲ್ಲಿ ಹೋಗಿ, ಟ್ವಿಟರ್ ಇವಾಗ ಸದ್ಯ ಎಕ್ಸ್ ಆಗಿದೆಯಲ್ಲ, ಟ್ವಿಟರಲ್ಲಿ ಹೋಗಿ ಅಲ್ಲಿ ನೋಡ್ಬೋದು. ತುಂಬ ಜನ ಬಾಯಿ ಬಂದಾಗ ಉಗಿತಿದ್ದಾರೆ ಕೆ ಪಿ ಎಸ್ ಸಿಗೆ. ಮತ್ತು ತುಂಬ ಜನ ಕರ್ಮಕಾಂಡಗಳು ಗೊತ್ತಾಗ್ತಿದೆ ಇವ್ರದ್ದು. ತುಂಬ ಸ್ಟೂಡೆಂಟ್ಸ್ಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಸ್ನೇಹಿತರೆ. ನೀವೆಲ್ಲರೂ ಒಗ್ಗಟ್ಟಾಗಿಬಿಟ್ಟು ಎಕ್ಸ್ ಅಕೌಂಟನ್ನು ಓಪನ್ ಮಾಡಿ. ಎಕ್ಸ್ ಅಂದರೆ ಗೊತ್ತಲ್ಲ, ಟ್ವಿಟರ್. ಅಲ್ಲಿ ಟ್ವಿಟರ್ಗೆ ಹೋಗಿ ಟ್ವೀಟ್ ಮಾಡಿ ಸ್ನೇಹಿತರೆ. ಯಾಕಂದರೆ ತುಂಬ ಜನ ದೊಡ್ಡ ರಾಜಕಾರಣಿ ಆಗಿರ್ಬೋದು, ದೊಡ್ಡ ಕೆ ಪಿ ಎಸ್ ಸಿ ಅಧ್ಯಕ್ಷರಾಗಿರ್ಬೋದು, ಏನೇನೆಲ್ಲ ಬರ್ತಾವಲ್ಲ ಆ ಟ್ವಿಟರಲ್ಲೇ ಜಾಸ್ತಿ ಆ್ಯಕ್ಟಿವ್ ಇಟ್ಟಿರ್ತಾರೆ. ಅವ್ರಿಗೆ ಡೈರೆಕ್ಟಾಗಿ ನೀವು ಟ್ವೀಟನ್ನು ಮಾಡ್ಬೋದು, ರೀಟ್ವೀಟನ್ನು ಮಾಡ್ಬೋದಾಗಿರ್ತದೆ. ಸೊ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ ಸ್ನೇಹಿತರೆ. ಎಂತಿಂಥವ್ರು ಏನೇನೋ ಮಾಡ್ತಿರ್ತಾರೆ ಟ್ವಿಟರಲ್ಲಿ. ಬಾಯಿಗೆ ಬಂದಂಗೆ ಉಗಿದ್ರು ಅವ್ರಿಗೆ ಇಮೇಲೆ ಏನೇ ಆ್ಯಕ್ಷನ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ಎಷ್ಟು ಅಂತ ಜನರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಾವು ಯಾವತ್ತು ಎಲ್ಲಿವರೆಗೂ ಕೈ ಕೊಟ್ಕೊಂಡು ಬಾಯಿ ಚುಪ್ ಅಂದ್ಕೊಂಡು ಕೂತ್ಕೊಳ್ತೀವಲ್ಲ, ಅದು ನಮ್ಮ ಜೀವನನೇ ಹಾಳು ಮಾಡಿಬಿಡುತ್ತೆ ಸ್ನೇಹಿತರೆ. ಈಗ ಕಷ್ಟಪಟ್ಟು ಓದ್ತಿರೋರು ಯಾರು? ನೀವು ಅಂದರೆ ಸ್ಟೂಡೆಂಟ್ಸ್, ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳು. ಇಂಗ್ಲೀಷ್ ಮಾಧ್ಯಮಗಳು ನಮ್ಗೆ ಅನ್ಯಾಯ ಆಗಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗ್ಬಿಟ್ಟು ದಯವಿಟ್ಟು. ಯಾಕಂದರೆ ವಿದ್ಯಾರ್ಥಿಗಳ ಪ್ರಶ್ನೆ ಅಂತ ಬಂದಾಗ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಎಲ್ಲರೂ ಸ್ಟೂಡೆಂಟು. ಸೊ ಒಬ್ರಿಗೊಬ್ರು ಹೆಲ್ಪನ್ನು ಮಾಡಬೇಕು. ನಿಮಗೂ ಕೂಡ ಅನ್ಯಾಯ ಆಗಿದೆ. ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ, ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೂ ತುಂಬ ಅನ್ಯಾಯ ಆಗಿದೆ. ಇದ್ರ ಬಗ್ಗೆ ಕೆಲವು ಬೆರಳೆಣಿಕೆ ಜನರು ಧ್ವನಿಯನ್ನು ಎತ್ತಾರೆ ಬಿಟ್ಟರೆ ಯಾರೂ ಅಷ್ಟೊಂದಾಗಿ ಧ್ವನಿಯನ್ನು ಎತ್ತಿಲ್ಲ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ವಿಲೇಜ್ ಅಕೌಂಟೆಂಟ್ ಹುದ್ದೆ ಏನು ಎಕ್ಸಾಮ್ ಬರೆದ್ರಲ್ಲ, ಮೊನ್ನೆ ರಿಸಲ್ಟ್ ಕೂಡ ಎಲ್ಲ ಬಿಟ್ಟರು. ಸೊ ಆಯ್ಕೆ ಆದವ್ರ ಪಟ್ಟಿನ ತೆಗೆದು ನೋಡ್ಕೊಳ್ಳಿ ನೀವು, ಎಷ್ಟು ಸ್ಕ್ಯಾಮ್ ಆಗಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಎಲ್ಲದರಲ್ಲೂ ಸ್ಕ್ಯಾಮ್ ಮಾಡಿ ತಿನ್ನೋ ಅಂಥದ್ದು ಏನಿದೆ ಸ್ನೇಹಿತರೆ. ಇವರಿಗೆ ನಾವು ಬುದ್ಧಿ ಕಲಿಸಲೇಬೇಕು. ನಮ್ಮ ಕರ್ನಾಟಕದ ಪವರ್ ಏನು, ನಮ್ಮ ಕನ್ನಡ ಜನರು ರೊಚ್ಚಿಗಿದ್ರೆ ಏನು ಮಾಡ್ಬೋದು, ನಮ್ಮ ಸ್ಟೂಡೆಂಟ್ಗಳ ಪವರ್ ಏನು ಅಂತ ತೋರಿಸ್ತೀವಿ. ತೋರ್ಸೋಕ್ಕೆ ನಿಮ್ಮ ಬೆಂಬಲ ಬೇಕು ಸ್ನೇಹಿತರೆ. ನಿಮಗೆ ದಯವಿಟ್ಟು ಮನವಿಯನ್ನು ಮಾಡ್ಕೊತಿದ್ದೀವಿ. ಯಾವುದೇ ರೀತಿ ನೀವು ಹೆಂಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ನಿಮ್ಗೆ ಹೇಳ್ತೀನಿ, ತಡೀರಿ ಒಂದು ನಿಮಿಷ. ಹೇಗೆ ಸಪೋರ್ಟನ್ನು ಮಾಡಬೇಕು ಅಂತಂದರೆ 18ನೇ ತಾರೀಕು ಸ್ನೇಹಿತರೆ, 18 ಫೆಬ್ರವರಿ 18 ಎಲ್ಲರೂ ಕೂಡ ಫ್ರೀಡಮ್ ಪಾರ್ಕಲ್ಲಿ 18 ಫೆಬ್ರವರಿಯಲ್ಲಿ
ಹೋರಾಟ ಮಾಡ್ತಿರ್ತಾರೆ. ಸೊ ಅಕ್ಸ ಸಂಘಟನೆ ನೇತೃತ್ವ ಕಾಂದ ಕುಮಾರ್ ಸರ್ ಅವರು ಕೂಡ ಅವ್ರ ನೇತೃತ್ವದಲ್ಲೇ ಎಲ್ಲರೂ ಕೂಡ ಹೋರಾಟ ಮಾಡ್ತಿರ್ತಾರೆ. ಅವರು ತುಂಬ ಎಫರ್ಟ್ ಹಾಕ್ತಿರ್ತಾರೆ. ಸಪೋರ್ಟ್ ಮಾಡಿ ಸ್ನೇಹಿತರೆ. ನೀವಿಲ್ಲದೆ ಏನೂ ಆಗಲ್ಲ. ಸ್ಟೂಡೆಂಟ್ ಇಲ್ಲ ಅಂತಂದರೆ ಬೆರಳೆಣಿಕೆ ಅಷ್ಟು ಜನರು ಹೋದರೆ ಅವ್ರು ತಾನೇ ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ತುಂಬ ಜನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ಏನೂ ಆಗಲ್ಲ, ಬಟ್ ನೀವು ನಿಮ್ಮ ಖುಷಿಗೋಸ್ಕರ ಮಾಡ್ಬೋದು ಅಷ್ಟೇ. ಬಟ್ ಇಲ್ಲಿ ಕಮೆಂಟ್ ಮಾಡೋ ಬದಲಿ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ರೀಟ್ವೀಟ್ ಮಾಡಿ. ಸೊ ಇಲ್ಲಿ ಅಭಿಪ್ರಾಯ ಏನು ಅನ್ನೋದು ಕಮೆಂಟ್ ಬಾಕ್ಸ್ನ ತಿಳಿಸೋದನ್ನು ಮರಿಬೇಡಿ. ಅದಕ್ಕಿಂತ ಮುಂಚೆ ಇನ್ನೂ ತುಂಬ ವಿಚಾರಗಳನ್ನ ನಿಮಗೆ ಶೇರ್ ಮಾಡ್ಕೋಬೇಕು ನಾನು. ನೋಡಿ, ಮೊನ್ನೆ ಆಯ್ತಲ್ಲ ಸ್ನೇಹಿತರೆ, ಮೊನ್ನೆ ಬಿಟ್ರಲ್ಲ ನಿಮ್ಮದು KS, ಅಲ್ಲಿ ನಿಮಗೂ ಕಟ್ ಆಫ್ ಲಿಸ್ಟ್ ಏನೂ ಬಿಟ್ಟಿಲ್ಲ, ನಿಮ್ಮ ಫಲಿತಾಂಶ ಕೂಡ ತೋರಿಸಿಲ್ಲ. ಅಲ್ಲಿ ಬರೀ ರಿಜಿಸ್ಟರ್ ನಂಬರ್ ಇದೆ. ಆ ರಿಜಿಸ್ಟರ್ ನಂಬರ್ ಮೇಲೆ ನೀವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮ್ಮದು ರಿಜಿಸ್ಟರ್ ನಂಬರ್ ಕಾಣ್ತಿದೆ. ಇಲ್ಲಿ ರಿಜಿಸ್ಟರ್ ನಂಬರ್ ಕಾಣ್ತಿದೆ. ಇದ್ರ ಮೇಲೆ ನಿಮ್ಗೆ ಅರ್ಥ ಮಾಡ್ಕೋಬೇಕು. ನಿಮ್ಮದು ಕಟ್ ಆಫ್ ಕೂಡ ಬಿಟ್ಟಿಲ್ಲ, ಓಕೆ, ನೋ ಪ್ರಾಬ್ಲಮ್. ನಿಮ್ಮದು ಫಲಿತಾಂಶ ಕೂಡ ಎಷ್ಟಿದೆ ಅಂತ ಕೂಡ ಗೊತ್ತಿಲ್ಲ, ಅಂದರೂ ಇಲ್ಲಿರುವಂಥ ಜನಗಳು ಸೆಲೆಕ್ಟ್ ಆಗಿದ್ದಾರೆ. ಓಕೆ, ನೋ ಪ್ರಾಬ್ಲಮ್, ಸೆಲೆಕ್ಟ್ ಆಗಲಿ. ಬಟ್ ನೀವು ಗಮನವಿಟ್ಟು ನೋಡ್ಬೋದು, ಇಲ್ಲಿ ಕಾಣಿಸುತ್ತೆ ಸ್ನೇಹಿತರೆ ನಿಮಗೆ ಸೀರಿಯಲ್ ವೈಸ್ ನಂಬರ್ ಇರ್ತವೆ. ಕೆಲವೊಂದಿಷ್ಟನ್ನ ಬಿಟ್ಟು ನೋಡ್ಕೊತ ಹೋಗಿ. ತುಂಬ PDF ಇದೆ, ಅದು ನಿಮಗೆ PDF ಬೇಕಾದ್ರೆ ಹಾಕ್ತೀನಿ ನಾನು ಕೆಳಗಡೆ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು. ನೋಡಿ, ಇಲ್ಲಿ 1 2 3 ಈ ರೀತಿ ಸ್ನೇಹಿತರೆ, 1 2 3 5 6 7 ಈ ಥರದ್ದೆಲ್ಲ ಸೀರಿಯಲ್ ನಂಬರ್ ಆಗಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದು ರೂಮಲ್ಲಿ ಎಷ್ಟೊಂಥ ಜನ ಸೆಲೆಕ್ಟ್ ಆಗೋಕ್ಕೆ ಸಾಧ್ಯ? ಅದು ಒಂದೇ ಒಂದೇ ಜಿಲ್ಲೆಯಿಂದ ತುಂಬ ಜನ ಸೆಲೆಕ್ಟ್ ಆಗಿರೋ ಸ್ನೇಹಿತರೆ, ಒಂದೇ ರೂಮಿಂದ. ಸೊ ಇದು ಸೆಲೆಕ್ಟ್ ಆಗಿರಬೇಕು ಅಂತ ನಮ್ಮ ಅಭಿಪ್ರಾಯ. ಅಂದರೆ ನಮ್ಗೆ ಹೇಳುವಂಥ ಹಕ್ಕಿದೆ ಆ ಥರ. ಬಟ್ ಖಂಡಿತವಾಗಿ ನಾವೇನು ನೋಡ್ದಾರ ಥರನೇ ಹೇಳ್ತಿಲ್ಲ, ಬಟ್ ಇಲ್ಲಿ ಪ್ರೂಫ್ ಸಿಕ್ಕಿದೆ ಸ್ನೇಹಿತರೆ, ಅರ್ಥ ಮಾಡ್ಕೋಬೋದು ನೀವು. ಬಟ್ ರಿಜಿಸ್ಟರ್ ನಂಬರ್ ನೋಡಿ ಅರ್ಥ ಮಾಡ್ಕೊಳ್ಳಿ. PDF ಇದೆ, ಆ PDF ನೋಡಿ ನೀವು ಸೀರಿಯಲ್ ನಂಬರ್ ವೈಸ್ ಆಗಿ ನೋಡ್ಕೋಬೋದು ನೀವು, ಸೀರಿಯಲ್ ನಂಬರ್ ವೈಸ್. ಮತ್ತು ಇದೇ ಅಷ್ಟೇ ಅಲ್ಲ, ವಿಲೇಜ್ ಅಕೌಂಟೆಂಟ್ ಕೂಡ ಇದೇ ರೀತಿಯಾಗಿದೆ. ವಿಲೇಜ್ ಅಕೌಂಟೆಂಟ್ ಕೂಡ ಸೀರಿಯಲ್ ನಂಬರ್ ವೈಸ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದು ಹೆಂಗೆ ಸಾಧ್ಯ ಸ್ನೇಹಿತರೆ? ಅರ್ಥ ಮಾಡ್ಕೊಳ್ಳಿ ನೀವು. ಎಷ್ಟೊಂದು ಸ್ಕ್ಯಾಮ್ ಆಗ್ತಿದೆ. ನಾವಿಲ್ಲಿ ಕಷ್ಟಪಟ್ಟು ಹಗಲು ರಾತ್ರಿ ಮನೆಯಲ್ಲಿ ದುಡ್ಡು ಕೇಳಿಕೊಂಡು, ಮನೆಯಲ್ಲಿ 4-5 ಸಾವಿರ ಕಷ್ಟಪಟ್ಟು ಅವರೇನೋ ಕಷ್ಟಪಟ್ಟು ನಮಗೆ ಕೊಡ್ತಿರ್ತಾರೆ. ನಾವು ಕಷ್ಟಕ್ಕೆ ಯೂಸ್ ಮಾಡ್ಕೊತೀವಿ. ಬಟ್ ಏನು ಮಾಡೋಕ್ಕಾಗುತ್ತೆ ಸ್ನೇಹಿತರೆ? ಇಂಥ ಸರ್ಕಾರಗಳು, ಇಂಥ ರಾಜಕೀಯಗಳು ಒಬ್ಬರ ಮೇಲೆ ಒಬ್ಬರು ಹಾಕ್ತಾರೆ, ಒಬ್ಬರು ಸರ್ಕಾರ ಮೇಲೆ ಇಬ್ಬರು ಹಾಕ್ತಾರೆ. ನೋಡಿ ಸ್ನೇಹಿತರೆ, ಇದರ ಅಭಿಪ್ರಾಯವನ್ನು ನಿಮ್ಮ ಕಮೆಂಟ್ ಬಾಕ್ಸ್ನ ತಿಳಿಸೋದನ್ನು ಮರಿಬೇಡಿ. ಮತ್ತು 18ನೇ ತಾರೀಕಿಗೂ, ಫೆಬ್ರವರಿ 18ನೇ ತಾರೀಕಿಗೆ ಇದೇ ಬರ್ತದಲ್ಲ, ಎಲ್ಲರೂ ಕೂಡ ಸಾಧ್ಯವಾದಷ್ಟು ಹೋಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಓಕೆ, ನಾವು ಕೂಡ ಬರ್ತೀವಿ. ಸೊ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಕೂಡ ಬೆಂಬಲ ಮಾಡಿ. ಮತ್ತು ಇದರ ಬಗ್ಗೆ ಏನಾದರೂ ಹೇಳೋದಿತ್ತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಅವ್ರದ್ದೊಂದು ಪ್ರಕಟ ಮಾಡಿದ್ದಾರೆ KPSC ಅವರು. ಏನಂತಂದರೆ, ಆಯೋಗವು ಇತ್ತೀಚೆಗೆ ಪ್ರಕಟಿಸಿರುವಂತಹ 2023-24ನೇ ಸಾಲಿನ 23-24ನೇ ಸಾಲಿನ ಗೆಜೆಟೆಡ್ ಪ್ರೊಫೆಷನರ್ ಮುಖ್ಯ ಪರೀಕ್ಷೆ ಏನಿದೆಯಲ್ಲ, ಅರ್ಹತೆ ಹೊಂದಿರುವಂತಹ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಎಂದು ಕೆಲವೊಂದು ಸಮಾಜ ವರ್ಗ ಅಂದರೆ ನಾವೇ ಸ್ನೇಹಿತರೆ, ಅವು ಆರೋಪ ಮಾಡ್ತಾವಂತ. ಈ ವಿಷಯದ ಕುರಿತು ಕರ್ನಾಟಕ ಲೋಕಸೇವಾ ಆಯೋಗ ಹಿಂದಿನ ಗೆಜೆಟೆಡ್ ಪ್ರೊಫೆಷನಲ್ ಪರೀಕ್ಷೆ ಮಾಹಿತಿಯನ್ನು ಪರಿಶೀಲಿಸಿದಾಗಿ, ಅಂದರೆ 2017-18ರದು ಒಟ್ಟು 106 ಹುದ್ದೆಗಳು ಮತ್ತು 2023-24 384 ಹುದ್ದೆಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಹುದ್ದೆಗಳಿಗೆ 2023-24 324 ಹುದ್ದೆಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ 2017-18 ಅನುಪಾತ 1:20, ಈ 1:20 ಇರ್ತದೆ. ಈಗ 2023-24 ಹುದ್ದೆ ಅನುಪಾತ 1:15 ಇರ್ತದೆ. ಹೀಗೆ ಮುಂದುವರಿತದೆ. ಈ ವಿಷಯದ ಬಗ್ಗೆ ತುಲನಾತ್ಮಕವಾಗಿ ದತ್ತಾಂಶ ವಿಶ್ಲೇಷಣೆಗಳನ್ನು ನಡೆಸಿ ನಂತರ 2023-24 ಕನ್ನಡ ಮಾಧ್ಯಮದ ಪರೀಕ್ಷೆಯನ್ನು ತೆಗೆದುಕೊಂಡು ಮುಖ್ಯ ಪರೀಕ್ಷೆಗೆ ಅರ್ಹರಾದಂತಹ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಸಂಖ್ಯೆಗೂ ಹಾಗೂ ಗೆಜೆಟೆಡ್ ಪ್ರೊಫೆಷನಲ್ 2017-18 ಮಾಧ್ಯಮದಲ್ಲಿ ಪರೀಕ್ಷೆ ತೆಗೆದುಕೊಂಡು ಅರ್ಹರಾದಂಥವರಿಗೆ ಸಂಖ್ಯೆಗೆ ಹೋಲಿಸಿದರೆ 2023-24 ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಆಯ್ಕೆ ಅನುಪಾತ
6.50% ಹೆಚ್ಚಳವಾಗಿದೆ ಅಂತೇಳಿ ಕಂಡು ಬರ್ತೈತೆ. ಅವ್ರೇನು ಹೇಳ್ತಾರಂದ್ರೆ ಸ್ನೇಹಿತರೆ, ನಾವು ಹಳೆ ನೋಟಿಫಿಕೇಷನ್ ಅದನ್ನು ನಾವು ಪರಿಶೀಲನೆ ಮಾಡಿ, ನಾವು ಅದನ್ನೂ ಪರಿಶೀಲನೆ ಮಾಡಿ, ನಿಮ್ದು ಇದನ್ನೂ ಪರಿಶೀಲನೆ ಮಾಡಿ, ನಿಮ್ಗಿಬ್ಬರಿಗೆ ನ್ಯಾಯ ಒದಗಿಸ್ತೀವಪ್ಪಿ. ನೀವು ಈಗ ನಾವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ಬೇಕಂತ ನಮ್ದೇನೂ ಉದ್ದೇಶ ಇಲ್ಲ. ನಾವು ಅನ್ಯಾಯ ಏನು ಮಾಡತ್ತಿಲ್ಲ. ನಾವು ಹೋದ ವರ್ಷಕ್ಕಿಂತ ಈ ಸತಿನೇ 6 ಪಾಯಿಂಟ್ ಇಲ್ಲಿದೆ ನೋಡಿ ಸ್ನೇಹಿತರೆ, 6.50% ಹೆಚ್ಚಳ ಆಗಿದೆ ಈ ಸತಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನಾವು ತೊಗೊತಾ ಇದ್ದೀವಿ ಸ್ನೇಹಿತರೆ. ಈ ಥರದ್ದೆಲ್ಲ ಹೇಳ್ತಿದ್ದಾರೆ ಇವರು. ಅಂದರೆ ಇವರು ಏನು ತಮ್ಮ ತಪ್ಪನ್ನು ಮುಚ್ಚಾಕುವಂಥ ಸಂದರ್ಭದಲ್ಲಿ ನೋಟಿಸನ್ನು ಪ್ರಕಟಣೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಓಕೆ, ಇದರ ವಿರುದ್ಧವಾಗಿ ನಾವು ಆಲ್ರೆಡಿ ಫೆಬ್ರವರಿ 18ಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಫ್ರೀಡಮ್ ಪಾರ್ಕಲ್ಲಿ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾ ಇರ್ತೀವಿ. ಸೊ ಎಲ್ಲರೂ ಕೂಡ ಸಪೋರ್ಟನ್ನು ಮಾಡಿ ಸ್ನೇಹಿತರೆ. ಬನ್ನಿ, ಆದಷ್ಟು ಬನ್ನಿ ಸ್ನೇಹಿತರೆ. ನೀವು ಇದ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬಾ ಮುಗಿಯಲ್ಲ ಸ್ನೇಹಿತರೆ. KS ಪರೀಕ್ಷೆಯಲ್ಲಿ ಸಾಲಾಗಿ ದೋಷಗಳು ತುಂಬ ಜನ, ಎಲ್ಲ ಆರ್ಟಿಕಲ್ ನೋಡ್ಬೋದು ನೀವು, ಎಲ್ಲ ಪೇಪರ್ಸು, TV9 ಎಲ್ಲ ಕಡೆ ನೋಡಿ ಸ್ನೇಹಿತರೆ, ಎಲ್ಲ ಮಾಧ್ಯಮದಲ್ಲೂ ನೋಡಿ. KPSC ವಿದ್ಯಾರ್ಥಿಗಳು, KPSC ವಿರುದ್ಧ ಅಭ್ಯರ್ಥಿಗಳು ಕಂಗಾಲಾಗಿದ್ದಾರೆ ಸ್ನೇಹಿತರೆ, ಕಂಗಾಲಾಗಿದ್ದಾರೆ. ಇವಾಗ ಏನಾರು ಮಾಡಬೇಕು, ಹೋರಾಟ ಬಿಟ್ಟು ಏನಾರು ಮಾಡೋಕ್ಕೆ ಸಾಧ್ಯ ಅವ್ರ ಹತ್ರ. ಸೊ ಹೋರಾಟ ಮಾಡ್ತೀವಿ ಸ್ನೇಹಿತರೆ, ಹೋರಾಟ ಮಾಡೋಣ. ಬನ್ನಿ ಸ್ನೇಹಿತರೆ, ಬನ್ನಿ, ಜೊತೆಗೂಡಿ. ಇದು ನಮ್ಮದು ಮಾತ್ರ ಹೋರಾಟ ಅಲ್ಲ, ನಿಮ್ಮದು ಕೂಡ ಹೋರಾಟ. ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು KS ಎಕ್ಸಾಮ್ ಬರೆದಿಲ್ವೋ ಅವರು ಕೂಡ ಬನ್ನಿ, ಹೋರಾಟ ಮಾಡೋಣ. ಸೊ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ ಅನ್ನುವಂಥ ಈ ಡಿವೈಡ್ ರೂಲು 1905ರಲ್ಲಿ ಬಂಗಾಳ ವಿಭಜನೆ ಸಂದರ್ಭದಲ್ಲಿ ಕರ್ಜನವರು ಮಾಡ್ತಿದಾರಲ್ಲ, ಆ ರೀತಿ ಮಾಡಿದ್ದಾರೆ ನಮ್ಮದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು, ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳು. ಇಲ್ಲಿ ಡಿವೈಡ್ ಮಾಡಿ ಆಡಳಿತ ಮಾಡೋಕ್ಕೆ ನೋಡ್ತಿರ್ತಾರೆ ಸ್ನೇಹಿತರೆ. ಅದಕ್ಕೆ ನಾವು ಯಾವುದೇ ರೀತಿ ಅವಕಾಶ ಮಾಡಿಕೊಡದೆ ನಾವು ಹೋಗಿಬಿಟ್ಟು ಈ ಎಕ್ಸಾಮನ್ನು, ಇದಕ್ಕೆ ನಾವು ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡೋಣ ಸ್ನೇಹಿತರೆ. ಓಕೆ, ಯಾವುದೇ ರೀತಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಸ್ನೇಹಿತರೆ. ಓಕೆ, ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಬೆಲೆ ಇಲ್ಲ ಅಂತಂದರೆ ನಾವು ಕಷ್ಟಪಟ್ಟು ಓದಿದ್ದು ವೇಸ್ಟು, ಮತ್ತು ನಾವು ಹಾಗೆ ಇಲ್ಲಿ ಓದ್ತಾನೆ ಇರ್ತೀವಿ. ಎಲ್ಲ ಈ ಥರ ಸ್ಕ್ಯಾಮ್ ಆಗಿಬಿಟ್ರೆ ನಮಗೆ ಓದೋಕ್ಕಾರ ಮನಸ್ಸು ಹೆಂಗೆ ಬರ್ತದೆ ಸ್ನೇಹಿತರೆ? ಒಂದು ಸ್ವಲ್ಪ ಯೋಚನೆ ಮಾಡಿ. ಲೈಬ್ರರಿಗೆ ಫೀಸ್ ಕೊಟ್ಕೊಂಡು, ಮನೆಯಲ್ಲಿ ಬೈಸ್ಕೊಂಡು, ದುಡ್ಡು ಇಸ್ಕೊಂಡು 24, 28 ಈ ಥರ ಆದರೂ ನಾವು ಮನೇಲಿ ಇನ್ನೂ ದುಡ್ಡು ಇಸ್ಕೊತೀವಿ, ಇಂಡಿಪೆಂಡೆಂಟ್ ಆಗ್ಲಾರ್ದಂಗೆ ಮನೇಲಿ ಇನ್ನೂ ಡಿಪೆಂಡ್ ಆಗಿದ್ದೀವಿ ಅಂದರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ನಾವು ಸ್ಟೇಟ್ ಗೋರ್ಮೆಂಟು, ಸೆಂಟ್ರಲ್ ಗೋರ್ಮೆಂಟು, ಈ ಗೋರ್ಮೆಂಟ್ ಎಕ್ಸಾಮ್ ಮೇಲೆ ನಾವು ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂತ ನಿಮ್ಗೆ ಅರ್ಥ ಆಗ್ತದೆ. ಮತ್ತು ಡಿಪೆಂಡ್ ಆಗಿ ಹೋಗಲಿ, ಕರೆಕ್ಟಾಗಿ ಎಕ್ಸಾಮ್ ಆಗ್ತಾವ, ಓಕೆ, ಆ ಥರದ್ದು ಏನಾದರೂ ಓಕೆ, ನೋ ಪ್ರಾಬ್ಲಮ್. ಬಟ್ ಆಗೋವಂಥ ಕೆಲವೊಂದು ಬೆರಳೆಣಿಕೆ ಅಷ್ಟು ಇಂಥವೇ ಒಂದೆಷ್ಟು ಪೋಸ್ಟ್ಗಳು ಹಿಂಗಾದರೆ ಹೆಂಗೆ ಎಲ್ಲೋಗೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಾನು ಮಾತಾಡೋದ್ರಲ್ಲಿ ನಿಮ್ಗೇನಾದರೂ ತಪ್ಪು ಅನಿಸಿದಂದರೆ ಸೊ ಸಾರಿ, ನಾನೇನು ತಪ್ಪು ಮಾತಾಡೋಕ್ಕೆ ಹೋಗಿಲ್ಲ. ಬಟ್ ನಿಮಗೇನಾದರೂ ತಪ್ಪು ಅನಿಸಿದ್ರೆ ಸಾರಿ. KPSC ವಿರುದ್ಧ ಯಾವಾಗಲೂ ನಾವು ಇರ್ತೀವಿ. ಯಾಕಂತಂದರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಚಾನಲ್ ಇದ್ದೇ ಇರ್ತದೆ, ಹಾಗೂ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಚಾನಲ್ ಇದ್ದೇ ಇರ್ತದೆ. ಸೊ ನಮ್ಮ ಸಪೋರ್ಟಿಗೆ ನೀವೆಲ್ಲ ಬೇಕು ಸ್ನೇಹಿತರೆ, ನಮ್ಮ ಸಪೋರ್ಟಿಗೆ ನೀವೆಲ್ಲ ಬೇಕು. ಸೊ ಸ್ಟ್ರೈಕನ್ನು ಮಾಡ್ತಿದ್ದೀವಿ ಫ್ರೀಡಮ್ ಪಾರ್ಕಲ್ಲಿ ಫೆಬ್ರವರಿ 13ಕ್ಕೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಫೆಬ್ರವರಿ 13ಕ್ಕೆ. ಓಕೆ, ಫೆಬ್ರವರಿ 18ಕ್ಕೆ. ಓಕೆ ಸಾರಿ, ಫೆಬ್ರವರಿ 18ಕ್ಕೆ ಸ್ನೇಹಿತರೆ. ಎಲ್ಲರೂ ಕೂಡ ಬೆಂಗಳೂರಿಗೆ ಬನ್ನಿ, ಫ್ರೀಡಮ್ ಪಾರ್ಕಲ್ಲಿ ಶಾಂತಿಯುತವಾಗಿ ಹೋರಾಟವನ್ನು ಮಾಡೋಣ. ಓಕೆ ಸ್ನೇಹಿತರೆ, ಮತ್ತೇನಾದರೂ ನಿಮ್ಮ ಅನಿಸಿಕೆಗಳು, ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ದು ಏನಾದರೂ ಅನಿಸಿಕೆ, ಆಕ್ರೋಶ ಏನಾದರೂ ಉಕ್ಕಿ ಬರ್ತಿತ್ತಂದರೆ, ಅಥವಾ ನಿಮ್ಗೆ ಏನೇ ಆದರೂ ಹಿಂಗೆ ಏನಾದರೂ ಹೇಳಬೇಕನ್ಸಿದ್ರೆ, ಅಥವಾ ನಿಮ್ಗೆ ಏನಾದರೂ ತೊಡ್ಕೋಬೇಕನ್ಸಿದ್ರೆ ಅದಕ್ಕಂತೇಳಿ ಕಮೆಂಟ್ ಬಾಕ್ಸ್ ಇದೆ. ಸೊ ನಿಮ್ಮ ಕಮೆಂಟನ್ನು ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬನ್ನು ಮಾಡಿ, ಸಪೋರ್ಟ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.